ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾವು ಅರಿವಿನ ಮನೋವಿಜ್ಞಾನ ಅಂದ್ರೆ ಕಾಗ್ನಿಟಿವ್ ಸೈಕಾಲಜಿ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ ಅಂತಿದ್ದೀವಿ. ಕೇಳುಗರು ಕೆಲವೊಂದು ಇಂಟ್ರೆಸ್ಟಿಂಗ್ ಮೂಲಗಳನ್ನು ಹಂಚಿಕೊಂಡಿದ್ದಾರೆ. ಹೌದು, ನಮಸ್ಕಾರ. ಸೊ, ನಮ್ಮ ಮನಸ್ಸು ಹೇಗೆ ಮಾಹಿತಿಯನ್ನು ತಗೊಳುತ್ತೆ, ಅದನ್ನ ಹೇಗೆ ನೆನ್ಪಿಟ್ಕೊಳ್ಳುತ್ತೆ, ಹೇಗೆ ಯೋಚನೆ ಮಾಡುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಹೇಗೆ ಸಾಲ್ವ್ ಮಾಡುತ್ತೆ ಅನ್ನೋದರ ಬಗ್ಗೆ ಈ ಮೂಲಗಳಲ್ಲಿ ಕೆಲವು ಮುಖ್ಯವಾದ ವಿಷಯಗಳಿವೆ. ಕರೆಕ್ಟ್. ನಾವೆಲ್ಲ ಇದನ್ನ ದಿನ ಅನುಭವಿಸ್ತೀವಿ ಅಲ್ವಾ? ಈಗ ಏನಾದರೂ ಬರ್ದಿರೋದನ್ನ ಪ್ರೂಫ್ ರೀಡ್ ಮಾಡ್ತೀವಿ ಅಂದ್ಕೊಳ್ಳಿ, ಎಷ್ಟೇ ಹುಷಾರಾಗಿ ನೋಡಿದ್ರೂ ಸಣ್ಣ ಪುಟ್ಟ ತಪ್ಪುಗಳು ಕಣ್ಣಿಗೆ ಬೀಳೋದೇ ಇಲ್ಲ ಕೆಲವೊಮ್ಮೆ. ಹೌದು. ಅಥವಾ ಯಾರೋ ಫೋನ್ ನಂಬರ್ ಹೇಳ್ತಾರೆ, ಅದನ್ನ ಪೆನ್ ಪೇಪರ್ ಇಲ್ಲದೆ ನೆನ್ಪಿಟ್ಕೊಳ್ಳೋಕೆ ಒದ್ದಾಡ್ತೀವಿ. ಈ ತರಹದ ಅನುಭವಗಳಿಂದಿರೋ ಮೆಂಟಲ್ ಪ್ರಾಸೆಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಪ್ರಯತ್ನ. ಸರಿ, ಹಾಗಾದ್ರೆ ಶುರು ಮಾಡೋಣ. ಇದನ್ನ ಒರೆ ಹಚ್ಚು ನೋಡೋಣ. ಖಂಡಿತ. ನಮ್ಮ ಗುರಿ ಸ್ಪಷ್ಟವಾಗಿದೆ. ಈ ಮೂಲಗಳಿಂದ ಮುಖ್ಯವಾದ ಒಳನೋಟಗಳನ್ನ ಹೊರತೆಗೆದು ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಸ್ಮರಣೆ, ಗಮನ, ಭಾಷೆ, ನಿರ್ಧಾರ ತಗೊಳ್ಳೋದು ಇದೆಲ್ಲ ಹೇಗೆ ನಡೆಯುತ್ತೆ ಅಂತ ತಿಳಿಯೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಾಮಾನ್ಯವಾಗಿ ನಮ್ಮ ಯೋಚನಾ ಪ್ರಕ್ರಿಯೆಗಳೆಲ್ಲ ಸ್ಮೂತ್ ಆಗಿ ನಡೀತಾ ಇದ್ರೆ ನಾವು ಅದರ ಬಗ್ಗೆ ಅಷ್ಟಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೌದು, ಅದು ಪಾಡಿಗೆ ಅದನ್ನು ನಡೀತಾ ಇರುತ್ತೆ. ಅದೇ. ಆದ್ರೆ ಯಾವಾಗ ಅದು ಫೇಲ್ ಆಗುತ್ತೋ, ಏನಾದ್ರೂ ಮರ್ತಾಗ ಅಥವಾ ಏನಾದ್ರೂ ತಪ್ಪು ಮಾಡಿದಾಗ, ಆವಾಗ್ಲೇ ನಮಗೆ ಇದು ಹೀಗಾ ಕೆಲಸ ಮಾಡೋದು ಅಂತ ಗಮನಕ್ಕೆ ಬರೋದು. ಆಕ್ಚುಲಿ ಈ ಫೇಲ್ಯೂರ್ಸ್ ಇದೆಯಲ್ಲ, ಅವೇ ನಮ್ಮ ಮನಸ್ಸಿನ ಕಾರ್ಯವಿಧಾನವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಕಿಟಕಿ ತರ. ಇದು ಬರೀ ಸೈಕಾಲಜಿ ಮಾತ್ರ ಅಲ್ಲ, ನರವಿಜ್ಞಾನ, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಲ್ಲವೂ ಇದರ ಜೊತೆ ಸೇರ್ಕೊಂಡಿದೆ. ಹಾಗಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಅರಿವಿನ ಮನೋವಿಜ್ಞಾನ ಅಂದ್ರೆ ಮನಸ್ಸಿನ ವೈಜ್ಞಾನಿಕ ಅಧ್ಯಯನ. ನೀವು ಹೇಳಿದಾಗೆ ಆ ವೈಫಲ್ಯಗಳ ಉದಾಹರಣೆಗಳೇ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಹೌದು. ಈಗ ಪ್ರೂಫ್ ರೀಡಿಂಗ್ ತಪ್ಪನ್ನೇ ತಗೊಳ್ಳಿ. ನಮ್ಮ ಬ್ರೈನ್ ಪದಗಳ ಆಕಾರ, ಅದರ ಪ್ಯಾಟರ್ನ್, ರೆಕಗ್ನಿಷನ್ ಇದೆಯಲ್ಲ, ಅದಕ್ಕೆ ಎಷ್ಟು ಟ್ರೈನ್ ಆಗಿರುತ್ತೆ ಅಂದ್ರೆ ಅದು ಕೆಲವೊಮ್ಮೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಅದನ್ನ ನಾರ್ಮಲ್ ಅಂತ ಓದ್ಕೊಂಡು ಹೋಗ್ಬಿಡುತ್ತೆ. ಕರೆಕ್ಟ್. ಯಾಕಂದ್ರೆ ನಾವು ಅರ್ಥದ ಮೇಲೆ ಹೆಚ್ಚು ಗಮನ ಕೊಡ್ತೀವಿ, ಅಕ್ಷರಗಳ ಮೇಲಲ್ಲ. ಹೌದು. ಇದು ಪರ್ಸೆಪ್ಷನ್ ಅಂದ್ರೆ ಗ್ರಹಿಕೆ ಮತ್ತೆ ಅಟೆನ್ಷನ್ ಅಂದ್ರೆ ಗಮನ ಹೇಗೆ ಒಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ಅಲ್ವಾ? ಖಂಡಿತ, ಅತ್ಯುತ್ತಮ ಉದಾಹರಣೆ. ಹಾಗೆ ನೀವು ಹೇಳಿದ ಫೋನ್ ನಂಬರ್ ವಿಷಯ. ಯಾರಾದ್ರೂ ನಂಬರ್ ಹೇಳಿದ ತಕ್ಷಣ ನಾವದನ್ನ ಮನಸ್ಸಲ್ಲೇ ರಿಪೀಟ್ ಮಾಡ್ತೀವಿ. ಮಾಡ್ತೀವಿ. ಆದ್ರೆ ಅಷ್ಟ್ರಲ್ಲಿ ಪಕ್ಕದವ್ರು ಏನಾದ್ರೂ ಕೇಳಿದ್ರೆ ಅಥವಾ ನಮ್ಮ ಗಮನ ಬೇರೆ ಕಡೆ ಹೋದ್ರೆ ಆ ನಂಬರ್ ಹೊರಿ ಹೋಗಿರುತ್ತೆ. ಹೌದು, ಹೋಯ್ತು. ಇದು ನಮ್ಮ ಶಾರ್ಟ್ ಟರ್ಮ್ ಮೆಮರಿ, ಅಲ್ಪಾವಧಿಯ ಸ್ಮರಣೆ. ಅದರ ಕೆಪಾಸಿಟಿ ಎಷ್ಟು ಲಿಮಿಟೆಡ್ ಮತ್ತೆ ಅದು ಎಷ್ಟು ಬೇಗ ಡಿಸ್ಟರ್ಬ್ ಆಗಬಹುದು ಅಂತ ತೋರಿಸುತ್ತೆ. ಸರಿ. ಈ ಪ್ರಕ್ರಿಯೆಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ರಿಸರ್ಚರ್ಸ್ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡ್ತಾರೆ. ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಕಾಸ್ ಎಫೆಕ್ಟ್ ತಿಳ್ಕೊಳ್ಳೋದು. ಲ್ಯಾಬಲ್ಲಿ ಮಾಡೋ ತರನಾ? ಹೌದು. ಆಮೇಲೆ ಬ್ರೈನ್ ಇಮೇಜಿಂಗ್ ಅಂತಾರಲ್ಲ, FMRI, PET ಸ್ಕ್ಯಾನ್ಸ್, ಅದರಿಂದ ಮೆದುಳಿನ ಯಾವ ಭಾಗ ಆಕ್ಟಿವ್ ಇದೆ ಅಂತ ನೋಡೋದು. ಮತ್ತೆ ಕಂಪ್ಯೂಟರ್ ಸಿಮ್ಯುಲೇಷನ್ಸ್ ಕೂಡ, ಅಂದ್ರೆ ಮನುಷ್ಯರ ತರ ಯೋಚನೆ ಮಾಡೋಕೆ ಕಂಪ್ಯೂಟರ್ ಪ್ರೋಗ್ರಾಮ್ ಬರೆಯೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯೂರಲ್ ನೆಟ್ವರ್ಕ್ಸ್ ತರ. ಓ, ಇಂಟ್ರೆಸ್ಟಿಂಗ್. ಇದೆಲ್ಲವೂ ಸೇರಿ ಕಾಗ್ನಿಟಿವ್ ಸೈನ್ಸ್ ಅಂದ್ರೆ ಅರಿವಿನ ವಿಜ್ಞಾನ ಅನ್ನೋ ಒಂದು ದೊಡ್ಡ ಫೀಲ್ಡ್ ಆಗುತ್ತೆ. ಸರಿ. ಹಾಗಾದ್ರೆ ಆ ಫೋನ್ ನಂಬರ್ ಉದಾಹರಣೆಯನ್ನೇ ಇಟ್ಕೊಂಡು ಮಾಹಿತಿ ನಮ್ಮ ಮನಸ್ಸಲ್ಲಿ ಹೇಗೆ ಪ್ರಾಸೆಸ್ ಆಗುತ್ತೆ, ಹೇಗೆ ನೆನಪಲ್ಲಿ ಉಳಿಯುತ್ತೆ, ಇನ್ಫಾರ್ಮೇಷನ್ ಪ್ರಾಸೆಸಿಂಗ್ ಅಂಡ್ ಮೆಮರಿ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣವೇ? ಖಂಡಿತ. ಸಾಮಾನ್ಯವಾಗಿ ಅಂದ್ರೆ ಒಂದು ಪಾಪ್ಯುಲರ್ ಮಾಡೆಲ್ ಪ್ರಕಾರ ಮಾಹಿತಿ 3 ಹಂತಗಳನ್ನ ದಾಟಿ ಹೋಗುತ್ತೆ. ಮೊದಲನೇದು ಸೆನ್ಸರಿ ಮೆಮರಿ, ಸಂವೇದನಾ ಸ್ಮರಣೆ. ಅಂದ್ರೆ ನಮ್ಮ ಇಂದ್ರಿಯಗಳಿಂದ ಬರುವ ಮಾಹಿತಿ? ಹೌದು. ಕಣ್ಣು, ಕಿವಿ, ಚರ್ಮ ಇವೆಲ್ಲ ಹೊರಗಿನಿಂದ ಬರೋ ಮಾಹಿತಿಯನ್ನ ಒಂದು ಕ್ಷಣ, ತುಂಬಾ ಅಲ್ಪಕಾಲ ಅಷ್ಟೇ ಹಿಡಿದಿಟ್ಕೊಳ್ಳುತ್ತೆ. ಕಣ್ಣಿಗೆ ಬಂದಿದ್ದು ಒಂದು ಅರ್ಧ ಸೆಕೆಂಡ್, ಕಿವಿಗೆ ಕೇಳಿದ್ದು 1-2 ಸೆಕೆಂಡ್ ಅಷ್ಟೇ. ಅಷ್ಟೇನಾ? ನಾವು ಆ ಕ್ಷಣಿಕ ಮಾಹಿತಿಗೆ ಗಮನ ಅಂದ್ರೆ ಅಟೆನ್ಷನ್ ಕೊಟ್ರೆ ಮಾತ್ರ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ. ಇಲ್ಲಾಂದ್ರೆ ಮಾಯ. ಓಕೆ, ಗಮನ ಕೊಡ್ಲಿಲ್ಲ ಅಂದ್ರೆ ಹೋಯ್ತು. ಹೌದು. ಗಮನ ಕೊಟ್ರೆ ಅದು ಹೋಗೋದು ಅಲ್ಪಾವಧಿಯ ಸ್ಮರಣೆಗೆ, ಶಾರ್ಟ್ ಟರ್ಮ್ ಮೆಮರಿ, STM. ಇದನ್ನೇನಾ ವರ್ಕಿಂಗ್ ಮೆಮರಿ ಅಂತಾನೂ ಕರೆಯೋದು? ನಾವು ಆಕ್ಟಿವ್ ಆಗಿ ಯೋಚನೆ ಮಾಡ್ತಾ ಇರೋ ವಿಷಯಗಳನ್ನ ಇಟ್ಕೊಳ್ಳೋ ಜಾಗ. ಹೌದು, ಕರೆಕ್ಟ್. ಇದನ್ನ ನೀವು ಹೇಳಿದಾಗೆ ಕಂಪ್ಯೂಟರ್ನ ರ್ಯಾಮ್ಗೆ ಹೋಲಿಸಬಹುದು. ನಾವು ಸದ್ಯಕ್ಕೆ ಏನ್ ಕೆಲಸ ಮಾಡ್ತಿದೀವೋ ಅದಕ್ಕೆ ಬೇಕಾದ ಮಾಹಿತಿಯನ್ನ ಹಿಡಿದಿಟ್ಕೊಳ್ಳುತ್ತೆ. ಆದ್ರೆ ಇದರ ಕೆಪಾಸಿಟಿ ಲಿಮಿಟೆಡ್. ಅದಕ್ಕೇನೆ ಫೋನ್ ನಂಬರ್ ನೆನ್ಪಿಟ್ಕೊಳ್ಳಕ್ ಕಷ್ಟ ಆಗೋದು. ಮತ್ತೆ ಅದನ್ನ ಮನಸ್ಸಲ್ಲೇ ರಿಪೀಟ್ ಮಾಡ್ತೀವಲ್ಲ, ರಿಹರ್ಸಲ್,
ಅದು STM ಅಲ್ಲಿ ಇಟ್ಕೊಳ್ಳೋ ಒಂದು ಟ್ರಿಕ್ ಅಲ್ವಾ? ಖಂಡಿತ. ಆದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಾವು ಅದನ್ನ ನಿಜವಾಗ್ಲೂ ನೆನ್ಪಿಟ್ಕೋಬೇಕು ಅಂದ್ರೆ ಅದು ಹೋಗ್ಬೇಕು ಲಾಂಗ್ ಟರ್ಮ್ ಮೆಮರಿಗೆ, LTM ಅಂದ್ರೆ ದೀರ್ಘಾವಧಿಯ ಸ್ಮರಣೆಗೆ. ಓಕೆ, ಇದು ಹಾರ್ಡ್ ಡಿಸ್ಕ್ ತರಹನಾ? ಹಾಗೆ ಅನ್ಕೋಬಹುದು. ಇದರ ಕೆಪಾಸಿಟಿ ಅಗಾಧ, ಆಲ್ಮೋಸ್ಟ್ ಪರ್ಮನೆಂಟ್ ಸ್ಟೋರೇಜ್ ಇದ್ದಾಗೆ. STM ಇಂದ LTMಗೆ ಮಾಹಿತಿ ಹೋಗೋ ಪ್ರೋಸೆಸ್ಗೆ ಎನ್ಕೋಡಿಂಗ್ ಅಥವಾ ಕನ್ಸಾಲಿಡೇಷನ್ ಅಂತ ಅಂತಾರೆ. ಇಲ್ಲಿ ಬರೀ ರಿಪೀಟ್ ಮಾಡ್ರೆ ಸಾಕಾಗಲ್ವಾ? ಬರೀ ರಿಪೀಟ್ ಮಾಡೋದ್ಕಿಂತ, ಅಂದ್ರೆ ರೋಟರಿ ಹಾರ್ಸಲ್ಗಿಂತ ನಾವು ಆ ಮಾಹಿತಿಯನ್ನ ಹೇಗೆ ಪ್ರೋಸೆಸ್ ಮಾಡ್ತೀವಿ ಅನ್ನೋದು ಮುಖ್ಯ. ಓ, ಇಲ್ಲಿ ಬರುತ್ತೆ ನೋಡಿ ಇಂಟ್ರೆಸ್ಟಿಂಗ್ ವಿಷಯ. ಕ್ರೇಗ್ ಮತ್ತು ಲಾಕ್ಹಾರ್ಟ್ ಅವರ ಸಂಸ್ಕರಣೆಯ ಮಟ್ಟಗಳು, ಲೆವೆಲ್ಸ್ ಆಫ್ ಪ್ರೊಸೆಸಿಂಗ್ ಥಿಯರಿ ಬಗ್ಗೆ ಮೂಲಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ನಾವು ಮಾಹಿತಿಯನ್ನ ಬರೀ ಮೇಲ್ನೋಟಕ್ಕೆ ಶಾಲೋ ಪ್ರೊಸೆಸಿಂಗ್ ನೋಡೋಟ್ಕಿಂತ ಉದಾಹರಣೆಗೆ, ಒಂದು ಪದದ ಅಕ್ಷರಗಳನ್ನ ನೋಡೋದು ಅಥವಾ ಅದು ದೊಡ್ಡಕ್ಷರದಲ್ಲಿದೆಯಾ ಚಿಕ್ಕದಕ್ಷರದಲ್ಲಿದೆಯಾ ಅಂತ ನೋಡೋದು ಶಾಲೋ ಪ್ರಾಸೆಸಿಂಗ್. ಹೌದು, ಅದಕ್ಕಿಂತ ಅದರ ಅರ್ಥವನ್ನ ಆಳವಾಡಿ ಡೀಪ್ ಪ್ರಾಸೆಸಿಂಗ್ ಯೋಚನೆ ಮಾಡಿದ್ರೆ, ಅಂದ್ರೆ ಅದನ್ನ ಒಂದು ವಾಕ್ಯದಲ್ಲಿ ಬಳಸೋದು ಅಥವಾ ನಮ್ಮ ಸ್ವಂತ ಅನುಭವಕ್ಕೆ ಅದನ್ನ ಲಿಂಕ್ ಮಾಡಿಕೊಳ್ಳೋದು, ಹೀಗೆ ಮಾಡಿದ್ರೆ ಅದು ಜಾಸ್ತಿ ಹೊತ್ತು ನೆನಪಲ್ಲಿ ಉಳಿಯುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ, ಅದೇ ಕೀ ಪಾಯಿಂಟ್. ಡೀಪ್ ಪ್ರಾಸೆಸಿಂಗ್ ಅಂದ್ರೆ ಹೊಸ ಮಾಹಿತಿಯನ್ನ ನಮಗೆ ಈಗಾಗ್ಲೇ ಗೊತ್ತಿರೋ ವಿಷಯಗಳ ಜೊತೆ ಕನೆಕ್ಟ್ ಮಾಡೋದು, ಅದನ್ನ ಅರ್ಥ ಮಾಡ್ಕೊಂಡು ಆರ್ಗನೈಸ್ ಮಾಡೋದು. ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂತ ಇದೆಯಲ್ಲ, ಅದ್ರಲ್ಲಿ ಹೇಳೋ ಹಾಗೆ ಬರೀ ಜ್ಞಾಪಕ ಇಟ್ಕೊಳ್ಳೋದು ಬೇರೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅಪ್ಲಿಕೇಶನ್ ಮಾಡೋದು, ವಿಶ್ಲೇಷಣೆ ಮಾಡೋದು, ಕೊನೆಗೆ ಮೌಲ್ಯಮಾಪನ ಮಾಡೋದು, ಹೀಗೆ ಬೇರೆ ಬೇರೆ ಲೆವೆಲ್ಸ್ ಇದೆ. ನಾವೆಷ್ಟು ಡೀಪ್ ಆಗಿ ಯೋಚನೆ ಮಾಡ್ತೀವೋ ಅಷ್ಟು ಚೆನ್ನಾಗಿ LTM ಅಲ್ಲಿ ಕೂರುತ್ತೆ. ಅಂದ್ರೆ ಕಲಿಯುವಾಗ ಬರೀ ಓದೋದಲ್ಲ, ಅದನ್ನ ಬೇರೆ ವಿಷಯಗಳಿಗೆ ಹೋಲಿಸೋದು, ಅದ್ರ ಬಗ್ಗೆ ಪ್ರಶ್ನೆ ಕೇಳೋದು, ಇದೆಲ್ಲ ಮುಖ್ಯ. ಖಂಡಿತ. ಇನ್ನೊಂದು ಮುಖ್ಯ ವಿಷಯ, ಬಾಟ್ಲೆಟ್ ಅಂತ ಒಬ್ಬ ಸೈಕಾಲಜಿಸ್ಟ್ ಹೇಳಿದ ಹಾಗೆ, ನಮ್ಮ ನೆನಪು ಏನು ಫೋಟೋಗ್ರಾಫಿಕ್ ರೆಕಾರ್ಡಿಂಗ್ ಅಲ್ಲ. ಅದು ಪ್ರತಿ ಸಲ ನಾವು ನೆನಪಿಸ್ಕೊಂಡಾಗ್ಲೂ ಸ್ವಲ್ಪ ಬದಲಾಗಬಹುದು. ನಮ್ಮ ನಂಬಿಕೆಗಳು, ನಮ್ಮ ಹಿಂದಿನ ಅನುಭವಗಳು ಎಲ್ಲವೂ ನಾವು ಹೇಗೆ ನೆನಪಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಪ್ರಭಾವ ಬೀರುತ್ತೆ. ಓ, ಅಂದ್ರೆ ನಮ್ಮ ನೆನಪು 100% ನಿಖರವಾಗಿರಲ್ಲ ಅಂತಾನಾ? ಹೌದು, ಅದು ವ್ಯವಸ್ಥಿತವಾಗಿ ತಪ್ಪಾಗಬಹುದು. ನಮ್ಮ ಹಳೆಯ ನೆನಪುಗಳು, ಸ್ಟೀರಿಯೋಟೈಪ್ಸ್ ಎಲ್ಲವೂ ಸೇರ್ಕೊಂಡು ಕಥೆನೇ ಬೇರೆ ಆಗಬಹುದು. ಅಂದ್ರೆ ನಮ್ಮ LTM ಅಲ್ಲಿ ಇರೋ ಜ್ಞಾನ, ನಮ್ಮ ನಿರೀಕ್ಷೆಗಳು, ನಾವು ಹೊಸ ಮಾಹಿತಿಯನ್ನ ಹೇಗೆ ನೋಡ್ತೀವಿ, ಟಾಪ್ ಡೌನ್ ಪ್ರಾಸೆಸಿಂಗ್ ಅನ್ನೋದರ ಮೇಲೂ ಪರಿಣಾಮ ಬೀರುತ್ತೆ ಅಂತ ಆಯ್ತು. ಇದು ಕೆಲವೊಮ್ಮೆ ಬಯಾಸ್ ಅಥವಾ ಪೂರ್ವಗ್ರಹಗಳಿಗೆ ಕಾರಣ ಆಗ್ಬಹುದಾ? ಖಂಡಿತ ಆಗಬಹುದು. ನಮ್ಮ ಎಕ್ಸ್ಪೆಕ್ಟೇಷನ್ಸ್, ನಾವೇನ್ ನೋಡ್ತೀವಿ, ಏನ್ ಕೇಳ್ತೀವಿ ಅನ್ನೋದನ್ನ ಪ್ರಭಾವಿಸತ್ತೆ. ಇದು ಕೆಲವೊಮ್ಮೆ ವಿಷಯಗಳನ್ನ ಬೇಗ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡಿದ್ರೂ ಕೆಲವೊಮ್ಮೆ ಸತ್ಯವನ್ನ ತಿರ್ಚಬಹುದು. ಸೊ ನಮ್ಮ ನೆನಪು ಎಷ್ಟು ಕಾಂಪ್ಲೆಕ್ಸ್ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಹೌದು, ಇದು ನಿಜಕ್ಕೂ ಕಾಂಪ್ಲೆಕ್ಸ್. ಸರಿ, ನೆನಪಿನಿಂದ ನಾವು ಬುದ್ಧಿಶಕ್ತಿಗೆ ಬರೋಣ. ಇದನ್ನ ಡಿಫೈನ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅಂತ ಮೂಲಗಳಲ್ಲಿ ಹೇಳಿದ್ದಾರೆ. ಹೌದು. ಬುದ್ಧಿಶಕ್ತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸೈಕಾಲಜಿಸ್ಟ್ಗಳಲ್ಲೇ ಒಮ್ಮತ ಇಲ್ಲ. 1921ರಲ್ಲಿ ಒಮ್ಮೆ, 1986ರಲ್ಲಿ ಇನ್ನೊಮ್ಮೆ ಎಕ್ಸ್ಪರ್ಟ್ಸ್ ಹತ್ರ ಕೇಳಿದಾಗ ಬೇರೆ ಬೇರೆ ಉತ್ತರಗಳೇ ಬಂತು. ಬೋರಿಂಗ್ ಅಂತ ಒಬ್ರು ತಮಾಷೆಗೆ ಹೇಳಿದ್ರು, ಬುದ್ಧಿಶಕ್ತಿ ಅಂದ್ರೆ ಬುದ್ಧಿಶಕ್ತಿ ಪರೀಕ್ಷೆಗಳು ಏನನ್ನ ಅಳತೆ ಮಾಡುತ್ತವೋ ಅದೇ ಅಂತ. ಆಪರೇಷನಲ್ ಡೆಫಿನಿಷನ್ ಅದು. ಹೌದು. ಆರಂಭದಲ್ಲಿ ಸ್ಪಿಯರ್ಮನ್ ಅಂತ ರಿಸರ್ಚರ್ ಎಲ್ಲಾ ತರದ ಬೌದ್ಧಿಕ ಕೆಲಸಗಳಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಇರುತ್ತೆ, ಅದನ್ನ G ಅಂತ ಕರೆದ್ರು. ಅಂದ್ರೆ ಒಬ್ಬ ವ್ಯಕ್ತಿ ಗಣಿತದಲ್ಲಿ ಚುರುಕಿದ್ರೆ ಆತ ಭಾಷೆಯಲ್ಲೂ ಚುರುಕಾಗಿರಬಹುದು, ಯಾಕಂದ್ರೆ ಇಬ್ರಲ್ಲೂ ಆ G ಫ್ಯಾಕ್ಟರ್ ಇದೆ ಅಂತನಾ? ಹೌದು, ಅದೇ ಅವರ ವಾದವಾಗಿತ್ತು. ಇದರ ಜೊತೆಗೆ ಪ್ರತಿ ಕೆಲಸಕ್ಕೂ ಸ್ಪೆಸಿಫಿಕ್ ಆಗಿರೋ ಸಾಮರ್ಥ್ಯಗಳು S ಫ್ಯಾಕ್ಟರ್ಸ್ ಕೂಡ ಇರುತ್ತೆ ಅಂದ್ರು. ಆದ್ರೆ ಆಮೇಲೆ ಬಂದವರು ಇದನ್ನು ಒಪ್ಲಿಲ್ಲ ಅನ್ಸುತ್ತೆ. ಮುಖ್ಯವಾಗಿ ಹಾವರ್ಡ್ ಗಾರ್ಡ್ನರ್ ಅವರ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ತುಂಬಾ ಫೇಮಸ್ ಅಲ್ವಾ? ಹೌದು, ಗಾರ್ಡ್ನರ್ ಅವರ ಐಡಿಯಾ ಕಂಪ್ಲೀಟ್ ಬೇರೆ. ಅವರು ಹೇಳೋದು ಬುದ್ಧಿಶಕ್ತಿ ಒಂದೇ ತರ ಅಲ್ಲ, ಅದು ಹಲವು ವಿಧಗಳಲ್ಲಿ ಇರುತ್ತೆ. ಅವರು ಮಿನಿಮಮ್ 9 ತರದ ಬುದ್ಧಿಶಕ್ತಿಗಳನ್ನ ಗುರ್ತಿಸಿದ್ದಾರೆ. 9? ಯಾವ್ಯಾವು? ಭಾಷಾ, ಲಿಂಗ್ವಿಸ್ಟಿಕ್, ತಾರ್ಕಿಕ ಗಣಿತ, ಲಾಜಿಕಲ್ ಮ್ಯಾಥಮ್ಯಾಟಿಕಲ್, ಸಂಗೀತ, ಮ್ಯೂಸಿಕಲ್, ದೈಹಿಕ ಚಲನ, ಬಾಡಿಲಿ ಕೈನೆಸ್ಥೆಟಿಕ್, ಪ್ರಾದೇಶಿಕ, ಸ್ಪೇಷಿಯಲ್, ಪರಸ್ಪರ, ಇಂಟರ್ಪರ್ಸನಲ್ ಅಂದ್ರೆ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಆತ್ಮಾವಲೋಕನ, ಇಂಟ್ರಾಪರ್ಸನಲ್ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋದು, ಪ್ರಕೃತಿವಾದಿ, ನ್ಯಾಚುರಲಿಸ್ಟ್ ಮತ್ತು ಅಸ್ತಿತ್ವವಾದಿ. ವಾವ್!
ಅಂದ್ರೆ ಒಬ್ಬ ಒಳ್ಳೆ ಡ್ಯಾನ್ಸರ್ ಅಥವಾ ಒಬ್ಬ ಒಳ್ಳೆ ಸಂಗೀತಗಾರ ಕೂಡ ಬುದ್ಧಿವಂತನೇ ಗಾರ್ಡ್ನರ್ ಪ್ರಕಾರ. ಎಕ್ಸಾಕ್ಟ್ಲಿ. ಗಾರ್ಡ್ನರ್ ಪ್ರಕಾರ ಐಕ್ಯೂ ಟೆಸ್ಟ್ನಲ್ಲಿ ಒಳ್ಳೆ ಸ್ಕೋರ್ ಮಾಡೋದು ಮಾತ್ರ ಬುದ್ಧಿವಂತಿಕೆ ಅಲ್ಲ. ಒಂದು ಸಮಾಜಕ್ಕೆ ಅಥವಾ ಸಂಸ್ಕೃತಿಗೆ ಮೌಲ್ಯಯುತವಾದದ್ದನ್ನ ಸೃಷ್ಟಿಸೋ ಸಾಮರ್ಥ್ಯ ಅಥವಾ ಸಮಸ್ಯೆಗಳನ್ನ ಬಗೆಹರಿಸೋ ಸಾಮರ್ಥ್ಯವೇ ನಿಜವಾದ ಬುದ್ಧಿಶಕ್ತಿ. ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಹಾಗೇನೆ ಸ್ಟರ್ನ್ಬರ್ಗ್ ಅವರ ಥ್ರಯಾಚಿಕ್ ಥಿಯರಿ ಕೂಡ ಇದೆ ಅಲ್ವಾ? ಹೌದು. ಅವರು 3 ತರಹದ ಬುದ್ಧಿಶಕ್ತಿ ಬಗ್ಗೆ ಹೇಳ್ತಾರೆ. ಅನಾಲಿಟಿಕಲ್, ಇದು ನಾವು ಸ್ಕೂಲ್ ಕಾಲೇಜಲ್ಲಿ ಅಳತೆ ಮಾಡೋ ಬುದ್ಧಿಶಕ್ತಿ, ಪ್ರಾಬ್ಲಮ್ ಸಾಲ್ವಿಂಗ್, ಅಕಾಡೆಮಿಕ್ ಸ್ಕಿಲ್ಸ್. ಓಕೆ. ಎರಡನೆಯದು ಕ್ರಿಯೇಟಿವ್, ಹೊಸ ಐಡಿಯಾಗಳನ್ನ ಕಂಡುಹಿಡಿಯೋದು, ಹೊಸ ರೀತಿ ಯೋಚನೆ ಮಾಡೋದು. ಮೂರನೆಯದು ಪ್ರಾಕ್ಟಿಕಲ್, ಅಂದ್ರೆ ಸ್ಟ್ರೀಟ್ ಸ್ಮಾರ್ಟ್ಸ್, ದೈನಂದಿನ ಜೀವನದ ಸಮಸ್ಯೆಗಳನ್ನ ಬಗೆಹರಿಸೋ ಸಾಮರ್ಥ್ಯ, ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದಿಕೊಳ್ಳೋದು. ಹಾಗಾದ್ರೆ ಇಷ್ಟೆಲ್ಲ ಬೇರೆ ಬೇರೆ ಥಿಯರಿಗಳನ್ನ ನೋಡಿದರೆ ಬುದ್ಧಿಶಕ್ತಿ ಅಂದ್ರೆ ಒಂದೇನಾ ಅಥವಾ ಅದು ಮಲ್ಟಿಪಲ್ ಕೆಪಾಸಿಟಿಗಳ ಒಂದು ಮಿಕ್ಸ್ಚರಾ ಅನ್ನೋ ಪ್ರಶ್ನೆ ಬರುತ್ತೆ. ಇದು ನಿಜಕ್ಕೂ ಫಂಡಮೆಂಟಲ್ ಪ್ರಶ್ನೆ. ನಾವು ಬುದ್ಧಿಶಕ್ತಿಯನ್ನ ಹೇಗೆ ನೋಡ್ತೀವಿ ಅನ್ನೋದು, ನಾವು ಎಜುಕೇಷನ್ ಸಿಸ್ಟಮ್ ಹೇಗೆ ಡಿಸೈನ್ ಮಾಡ್ತೀವಿ, ಯಾರನ್ನ ಸ್ಮಾರ್ಟ್ ಅಂತ ಕರಿತೀವಿ, ಯಾವ ಸ್ಕಿಲ್ಸ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದನ್ನೆಲ್ಲ ಡಿಸೈಡ್ ಮಾಡತ್ತೆ. ಬಹುಶಃ ನಿಜವಾದ ಉತ್ತರ ಇವೆರಡರ ನಡುವೆ ಎಲ್ಲೋ ಇರ್ಬೋದು. ಕೆಲವು ಜನರಲ್ ಎಬಿಲಿಟೀಸ್ ಇರ್ಬೋದು, ಆದರೆ ಬೇರೆ ಬೇರೆ ಡೊಮೇನ್ಗಳಲ್ಲಿ ಸ್ಪೆಸಿಫಿಕ್ ಟ್ಯಾಲೆಂಟ್ಸ್ ಕೂಡ ಅಷ್ಟೇ ಮುಖ್ಯ ಇರ್ಬೋದು. ಸರಿ, ಈಗ ಬುದ್ಧಿಶಕ್ತಿಯಿಂದ ಇನ್ನೊಂದು ಅದ್ಭುತವಾದ ಮಾನಸಿಕ ಸಾಮರ್ಥ್ಯಕ್ಕೆ ಹೋಗೋಣ. ಅದು ಭಾಷೆ, ಲ್ಯಾಂಗ್ವೇಜ್. ಮಕ್ಕಳು ಯಾವುದೇ ಸ್ಪೆಷಲ್ ಕ್ಲಾಸ್ ಇಲ್ಲದೆ 1-2 ವರ್ಷದಲ್ಲೇ ತಮ್ಮ ಮೊದಲ ಭಾಷೆಯನ್ನ ಪರ್ಫೆಕ್ಟಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ಇದು ಹೇಗೆ ಸಾಧ್ಯ? ಹೌದು, ಇದು ನಿಜಕ್ಕೂ ಒಂದು ಮಿಸ್ಟ್ರಿನೇ. ಭಾಷಾ ಬೆಳವಣಿಗೆಯಲ್ಲಿ ಕೆಲವು ಕಾಮನ್ ಸ್ಟೇಜಸ್ ಇವೆ. ಮೊದಲು ಹುಟ್ಟಿದ ಕೂಸುಗಳು ಕೂಯಿಂಗ್ ಮಾಡ್ತವೆ, ಅಂದ್ರೆ ಊ ಆ ತರಹದ ಸ್ವರ ಶಬ್ದಗಳು. ಆಮೇಲೆ ಬ್ಯಾಬ್ಲಿಂಗ್ ಸ್ಟೇಜ್ ಬರುತ್ತೆ. ಇಲ್ಲಿ ವ್ಯಂಜನ ಮತ್ತೆ ಸ್ವರಗಳನ್ನ ಸೇರಿಸಿ ಬಾಬಾ ಬಾಬಾ ಮಾಮ ಮಾಮ ತರಹದ ಶಬ್ದಗಳನ್ನ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಶುರುವಲ್ಲಿ ಪ್ರಪಂಚದ ಎಲ್ಲಾ ಭಾಷೆಗಳಲ್ಲಿರೋ ಸೌಂಡ್ಸ್ನ ಮಕ್ಕಳು ಮಾಡ್ತಾರೆ. ಆದ್ರೆ ಕ್ರಮೇಣ ತಮ್ಮ ಸುತ್ತಮುತ್ತ ಯಾವ ಭಾಷೆ ಕೇಳ್ತಾರೋ ಆ ಭಾಷೆಯ ಸೌಂಡ್ಸ್ಗೆ ಮಾತ್ರ ಸೀಮಿತ ಮಾಡ್ಕೊಳ್ತಾರೆ. ಆಮೇಲೆ 1 ಪದ 2 ಪದದ ಸ್ಟೇಜ್ ಬರುತ್ತಲ್ಲ? ಹೌದು, 1 ಪದದ ಸ್ಟೇಜ್ ಅಥವಾ ಹೊಲೋ ಫ್ರೇಸಸ್. ಹಾಲು ಅಂದ್ರೆ ಹಾಲು ಬೇಕು ಅಂತ ಪೂರ್ತಿ ಅರ್ಥ ಇರುತ್ತೆ. ಕೆಲವೊಮ್ಮೆ ಡಾಗಿ ಅಂದ್ರೆ ನಾಯಿ ಮಾತ್ರ ಅಲ್ಲ, ಬೆಕ್ಕು, ಕುರಿ ಎಲ್ಲದಕ್ಕೂ ಡಾಗಿ ಅಂತಾರೆ. ಓವರ್ ಎಕ್ಸ್ಟೆನ್ಷನ್. ಆಮೇಲೆ 2 ಪದದ ಸ್ಟೇಜ್. ಇದನ್ನ ಟೆಲಿಗ್ರಾಫಿಕ್ ಸ್ಪೀಚ್ ಅಂತಾರೆ. ಅಪ್ಪ ಬಾ, ಟಾಟಾ ಹೋಯ್ತು ತರಹ. ಗ್ರಾಮರ್ ಇರಲ್ಲ, ಮುಖ್ಯ ಪದಗಳು ಮಾತ್ರ. ಕ್ರಮೇಣ ವಾಕ್ಯಗಳು ದೊಡ್ಡದಾಗ್ತಾ ಹೋಗುತ್ತೆ, ಗ್ರಾಮರ್ ರೂಲ್ಸ್ ಕಲಿತಾರೆ. ಈ ಕಲಿಕೆ ಹೇಗೆ ಆಗುತ್ತೆ ಅನ್ನೋದರ ಬಗ್ಗೆ ಬೇರೆ ಬೇರೆ ವಾದಗಳಿವೆ ಅಲ್ವಾ? ಸ್ಕಿನ್ನರ್ ತರದ ಬಿಹೇವಿಯರಿಸ್ಟ್ ಒಂದು ರೀತಿ ಹೇಳ್ತಾರೆ. ಹೌದು, ಸ್ಕಿನ್ನರ್ ಪ್ರಕಾರ ಮಕ್ಕಳು ಇಮಿಟೇಷನ್ ಮತ್ತೆ ರೀಇನ್ಫೋರ್ಸ್ಮೆಂಟ್ ಮೂಲಕ ಭಾಷೆ ಕಲಿತಾರೆ. ಅಂದ್ರೆ ದೊಡ್ಡವರು ಮಾತಾಡೋದನ್ನ ಕೇಳಿ ಅದನ್ನೇ ಹೇಳೋದು, ಸರಿಯಾಗಿ ಹೇಳಿದ್ರೆ ಪ್ರೋತ್ಸಾಹ ಸಿಗೋದು. ಆದ್ರೆ ನೋಮ್ ಚಾಮ್ಸ್ಕಿ ಇದನ್ನ ಒಪ್ಲಿಲ್ಲ ಅನ್ಸುತ್ತೆ. ಇಲ್ಲ, ಚಾಮ್ಸ್ಕಿ ವಾದಿಸೋದು ಭಾಷೆ ಕಲಿಯೋಕೆ ಬೇಕಾದ ಒಂದು ಸಹಜ ಸಾಮರ್ಥ್ಯ, ಇನ್ನೆಟ್ನೆಸ್, ಒಂದು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ LAD ನಮ್ಮ ಮೆದುಳಲ್ಲೇ ಹುಟ್ಟಿನಿಂದ ಇರುತ್ತೆ ಅಂತ. ಅವರ ಪ್ರಕಾರ ಎಲ್ಲಾ ಭಾಷೆಗಳಿಗೂ ಒಂದು ಕಾಮನ್ ಸ್ಟ್ರಕ್ಚರ್, ಯೂನಿವರ್ಸಲ್ ಗ್ರಾಮರ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗೆ ಮೊದಲೇ ಇರುತ್ತೆ. ಆದ್ರೆ ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರ, ಸೋಷಿಯಲ್ ಇಂಟರಾಕ್ಷನ್, ಪೇರೆಂಟ್ಸ್ ಮಾತಾಡೋ ರೀತಿ, ಚೈಲ್ಡ್ ಡೈರೆಕ್ಟೆಡ್ ಸ್ಪೀಚ್ ಇದೆಲ್ಲವೂ ಮುಖ್ಯ ಅಲ್ವಾ? ಖಂಡಿತ ಮುಖ್ಯ. ಅದಕ್ಕೆ ಈಗಿನ ಲೇಟೆಸ್ಟ್ ಥಿಯರಿಗಳು, ಇನ್ಪುಟ್ ಅಥವಾ ಇಂಟಿಗ್ರೇಷನಿಸ್ಟ್ ಥಿಯರಿಗಳು ಇವೆರಡನ್ನೂ ಒಪ್ಕೊಳ್ಳುತ್ತೆ. ಅಂದ್ರೆ ಭಾಷೆ ಕಲಿಯೋಕೆ ನಮ್ಮಲ್ಲಿ ಬಯೋಲಾಜಿಕಲ್ ರೆಡಿನೆಸ್ ಇರ್ಬೋದು, ಆದ್ರೆ ಅದನ್ನ ಆಕ್ಟಿವೇಟ್ ಮಾಡೋಕೆ ಸೋಷಿಯಲ್ ಇಂಟರಾಕ್ಷನ್, ನಾವು ಕೇಳೋ ಭಾಷೆ ಇದೆಲ್ಲ ಬೇಕೇ ಬೇಕು. ನಮ್ಮ ಮೆದುಳಿನ ಕೆಲವು ಭಾಗಗಳು, ಬ್ರೋಕಾ, ವರ್ನಿಕೆ ಏರಿಯಾ, ನಮ್ಮ ವೋಕಲ್ ಕಾರ್ಡ್ಸ್, ನಮ್ಮ ಮೆದುಳಿನ ಬೆಳವಣಿಗೆ ಎಲ್ಲವೂ ಭಾಷೆಗೆ ಸಪೋರ್ಟ್ ಮಾಡುತ್ತೆ. ಸರಿ, ಈಗ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬರೋಣ. ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತೆ ಕ್ರಿಯೇಟಿವಿಟಿ. ಸಮಸ್ಯೆ ಪರಿಹಾರ ಅಂದ್ರೆ ಬೇಸಿಕಲಿ ನಾವಿರೋ ಸ್ಥಿತಿಯಿಂದ ನಮಗೆ ಬೇಕಾದ ಗುರಿ ಸ್ಥಿತಿಗೆ ಹೋಗೋ ದಾರಿಯಲ್ಲಿರೋ ಅಡ್ಡಿಗಳನ್ನ ನಿವಾರಿಸೋದು ಅಲ್ವಾ? ಹೌದು, ಕರೆಕ್ಟ್. ಇದಕ್ಕೆ ನಾವು ಯಾವ ರೀತಿ ತಂತ್ರಗಳನ್ನ ಬಳಸ್ತೀವಿ? ಮೂಲಗಳಲ್ಲಿ ಅಲ್ಗಾರಿದಮ್ಸ್ ಮತ್ತೆ ಹ್ಯೂರಿಸ್ಟಿಕ್ಸ್ ಬಗ್ಗೆ ಹೇಳಿದ್ದಾರೆ. ಆಲ್ಗಾರಿದಮ್ ಅಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಅದನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಗ್ಯಾರಂಟಿ ಉತ್ತರ ಸಿಗುತ್ತೆ. ಉದಾಹರಣೆಗೆ ಮ್ಯಾಥ್ಸ್ ಫಾರ್ಮುಲಾ.
ಆದ್ರೆ ಎಲ್ಲಾ ಪ್ರಾಬ್ಲಮ್ಗೂ ಫಾರ್ಮುಲಾ ಇರಲ್ವಲ್ಲ. ಇಲ್ಲ. ಮತ್ತೆ ಕೆಲವೊಮ್ಮೆ ಆಲ್ಗರಿದಮ್ ಇದ್ರೂ ಅದು ತುಂಬಾ ಟೈಮ್ ತಗೋಬಹುದು. ಈಗ ಒಂದು ಆನಾಗ್ರಾಮ್ ಬಿಡಿಸೋಕೆ ಇರೋ ಎಲ್ಲ ಲೆಟರ್ ಕಾಂಬಿನೇಷನ್ಸ್ ಟ್ರೈ ಮಾಡೋದು ಒಂದು ಆಲ್ಗರಿದಮ್. ಆದ್ರೆ ಅದು ಪ್ರಾಕ್ಟಿಕಲ್ ಅಲ್ಲ. ಹೌದು. ಅದಕ್ಕೆ ನಾವು ಹ್ಯೂರಿಸ್ಟಿಕ್ಸ್ ಬಳಸ್ತೀವಿ ಅಲ್ವಾ? ಅಂದ್ರೆ ರೂಲ್ಸ್ ಆಫ್ ಥಂಬ್, ಶಾರ್ಟ್ ಕಟ್ಸ್. ಕರೆಕ್ಟ್. ಹ್ಯೂರಿಸ್ಟಿಕ್ಸ್ ಉತ್ತರ ಗ್ಯಾರಂಟಿ ಕೊಡಲ್ಲ, ಆದ್ರೆ ಬೇಗ ಒಂದು ಸರಿ ಇರಬಹುದಾದ ಉತ್ತರದ ಹತ್ರ ಕರ್ಕೊಂಡು ಹೋಗುತ್ತೆ. ಉದಾಹರಣೆಗೆ ಹಿಂದಿನ ಅನುಭವ ಬಳಸಿ ಹೋಲಿಕೆ ಮಾಡೋದು, ಅನಾಲಜಿ, ಅಥವಾ ಗುರಿಗೂ ಈಗಿನ ಸ್ಥಿತಿಗೂ ಇರೋ ವ್ಯತ್ಯಾಸವನ್ನ ಕಡಿಮೆ ಮಾಡ್ತಾ ಹೋಗೋದು, ಮೀನ್ಸ್ ಎಂಡ್ ಅನಾಲಿಸಿಸ್, ಅಥವಾ ಗುರಿಯಿಂದ ಹಿಂದಕ್ಕೆ ಯೋಚನೆ ಮಾಡೋದು, ವರ್ಕಿಂಗ್ ಬ್ಯಾಕ್ವರ್ಡ್. ಇವು ಹೆಲ್ಪ್ ಮಾಡುತ್ತೆ, ಆದ್ರೆ ಕೆಲವೊಮ್ಮೆ ದಾರಿ ತಪ್ಪಿಸಬಹುದಲ್ವಾ? ಖಂಡಿತ. ಸಮಸ್ಯೆ ಪರಿಹಾರಕ್ಕೆ ಕೆಲವು ಅಡೆತಡೆಗಳು ಕೂಡ ಇವೆ. ಒಂದು ಮುಖ್ಯವಾದದ್ದು ಮೆಂಟಲ್ ಸೆಟ್ ಅಥವಾ ಐನ್ಸ್ಟೆಲುಂಗ್. ಅಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಹಿಂದೆ ವರ್ಕ್ ಆಗಿದ್ದ ಮೆಥಡ್ಗೆ ಅಂಟ್ಕೊಂಡ್ಬಿಡೋದು, ಹೊಸ ಪ್ರಾಬ್ಲಮ್ಗೆ ಅದು ಸರಿ ಹೋಗ್ದಿದ್ರೂ ಕೂಡ. ಹಳೆಯ ದಾರಿಯಲ್ಲೇ ಹೋಗೋದು. ಹೌದು. ಲುಚಿನ್ಸ್ ಅವರ ವಾಟರ್ ಜಾರ್ ಪ್ರಾಬ್ಲಮ್ ಅಂತ ಇದೆ, ಅದು ಇದನ್ನ ಚೆನ್ನಾಗಿ ತೋರಿಸುತ್ತೆ. ಇನ್ನೊಂದು ಅಡೆತಡೆ ಅಂದ್ರೆ ಫಂಕ್ಷನಲ್ ಫಿಕ್ಸೆಡ್ನೆಸ್. ಓಹ್, ಇದೇನು? ಒಂದು ಸುತ್ತಿಗೆಯನ್ನ ಬರೀ ಮೊಳೆ ಹೊಡೆಯೋಕೆ ಮಾತ್ರ ಯೋಚಿಸೋದು, ಅದನ್ನ ಪೇಪರ್ ವೇಟ್ ಆಗಿ ಅಥವಾ ಬಾಗ್ಲು ಸ್ಟಾಪ್ ಮಾಡೋಕೆ ಬಳಸಬಹುದು ಅಂತ ಯೋಚನೆ ಮಾಡದೇ ಇರೋದು. ಹೌದು. ಡಂಕರ್ ಅವರ ಕ್ಯಾಂಡಲ್ ಪ್ರಾಬ್ಲಮ್ ಅಂತ ಇದೆಯಲ್ಲ, ಅದು ಇದರ ಉದಾಹರಣೆನಾ? ಹೌದು, ಅದೇ. ಬಾಕ್ಸ್ನ ಕ್ಯಾಂಡಲ್ ಇಡೋಕೆ ಮಾತ್ರ ಯೋಚಿಸೋದು, ಅದನ್ನೇ ಗೋಡೆಗೆ ಪಿನ್ ಮಾಡಿ ಸ್ಟ್ಯಾಂಡ್ ಮಾಡಬಹುದು ಅಂತ ಯೋಚಿಸ್ತಿರೋದು. ಈ ಮೆಂಟಲ್ ಸೆಟ್, ಫಂಕ್ಷನಲ್ ಫಿಕ್ಸೆಡ್ನೆಸ್ ಇವನ್ನೆಲ್ಲ ಮೀರಿ ನಿಲ್ಲೋದೇ ಕ್ರಿಯೇಟಿವಿಟಿ ಕಡೆಗೆ ಒಂದು ಹೆಜ್ಜೆ ಇರಬಹುದಾ? ಖಂಡಿತವಾಗಿಯೂ. ಕ್ರಿಯೇಟಿವಿಟಿ ಅಂದ್ರೆ ಬರೀ ಹೊಸದಾಗಿ ಇರೋದಲ್ಲ, ಅದು ಉಪಯುಕ್ತನೂ ಆಗಿರ್ಬೇಕು. ಸ್ಟರ್ನ್ಬರ್ಗ್ ಅವರ ಇನ್ವೆಸ್ಟ್ಮೆಂಟ್ ಥಿಯರಿ ಪ್ರಕಾರ ಕ್ರಿಯೇಟಿವಿಟಿಗೆ ಬರೀ ಇಂಟೆಲಿಜೆನ್ಸ್ ಸಾಕಾಗಲ್ಲ, ಅದಕ್ಕೆ ಜ್ಞಾನ, ಒಂದು ಡಿಫ್ರೆಂಟ್ ಆಗಿ ಯೋಚಿಸೋ ಸ್ಟೈಲ್, ರಿಸ್ಕ್ ತಗೊಳ್ಳೋ ಪರ್ಸನಾಲಿಟಿ, ಮೋಟಿವೇಶನ್ ಮತ್ತೆ ಸಪೋರ್ಟಿವ್ ಎನ್ವೈರನ್ಮೆಂಟ್, ಈ 6 ವಿಷಯಗಳ ಕಾಂಬಿನೇಷನ್ ಬೇಕು. ಕ್ರಿಯೇಟಿವ್ ಪ್ರೋಸೆಸ್ಸಲ್ಲಿ ಇನ್ಕ್ಯುಬೇಷನ್ ಅಂತ ಒಂದು ಸ್ಟೇಜ್ ಬಗ್ಗೆನೂ ಹೇಳ್ತಾರಲ್ಲ, ಅಂದ್ರೆ ಒಂದು ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡಿ ಸಾಕಾಗಿ ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ರೆ ಇದ್ದಕ್ಕಿದ್ದಾಗೆ ಸೊಲ್ಯೂಷನ್ ಹುಳಿಯೋದು. ಹೌದು, ಅದು ಕಾಮನ್ ಆಗಿ ಆಗುತ್ತೆ. ಬಹುಶಃ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ ಟೈಮ್ನಲ್ಲೂ ಕೆಲಸ ಮಾಡ್ತಾ ಇರುತ್ತೆ. ಬುದ್ಧಿಶಕ್ತಿಗೂ ಕ್ರಿಯೇಟಿವಿಟಿಗೂ ಇರೋ ಸಂಬಂಧದ ಬಗ್ಗೆ ಹೇಳೋದಾದ್ರೆ ಥ್ರೆಶೋಲ್ಡ್ ಹೈಪಾಥಿಸಿಸ್ ಅಂತ ಒಂದು ಐಡಿಯಾ ಇದೆ. ಅಂದ್ರೆ ಕ್ರಿಯೇಟಿವ್ ಆಗಿರೋಕೆ ಒಂದು ಮಿನಿಮಮ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್, ಬಹುಶಃ IQ 120 ಆಸುಪಾಸು ಬೇಕಾಗಬಹುದು. ಆದ್ರೆ ಆ ಲೆವೆಲ್ ದಾಟಿದ ಮೇಲೆ ಜಾಸ್ತಿ IQ ಇದ್ರೆ ಜಾಸ್ತಿ ಕ್ರಿಯೇಟಿವಿಟಿ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬೇರೆ ಫ್ಯಾಕ್ಟರ್ಸ್, ಪರ್ಸನಾಲಿಟಿ, ಮೋಟಿವೇಶನ್ ಇವೆಲ್ಲ ಹೆಚ್ಚು ಮುಖ್ಯ ಆಗಬಹುದು. ಓಕೆ, ಇಂಟ್ರೆಸ್ಟಿಂಗ್. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಮ್ಮ ಮನಸ್ಸು ಎಷ್ಟು ಕಾಂಪ್ಲೆಕ್ಸ್ ಆಗಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತು. ಮೆಮೊರಿ ಹೇಗೆ ಕೆಲಸ ಮಾಡುತ್ತೆ, ಬುದ್ಧಿಶಕ್ತಿ ಅಂದ್ರೆ ಬರೀ ಒಂದೇ ಥರ ಅಲ್ಲ, ಭಾಷೆ ಕಲಿಯೋದು ಎಷ್ಟು ಅದ್ಭುತ, ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡ್ತೀವಿ, ಹೇಗೆ ಕ್ರಿಯೇಟಿವ್ ಆಗ್ತೀವಿ, ಹೀಗೆ ಹಲವು ವಿಷಯಗಳನ್ನ ನೋಡಿದ್ವಿ. ನಮ್ಮ ದಿನನಿತ್ಯದ ಯೋಚನೆ, ನಡವಳಿಕೆ ಹಿಂದೆ ಇಷ್ಟೆಲ್ಲ ಇದೆಯಲ್ಲ ಅಂತ ಆಶ್ಚರ್ಯ ಆಗುತ್ತೆ. ಸೊ ಇದೆಲ್ಲದರ ಅಂತಿಮ ಸಾರಾಂಶ ಏನು ಅಂತ ಹೇಳ್ಬೋದು? ಒಂದು ಕೊನೆಯ ಯೋಚನೆ ಹೀಗಿದೆ: ಈ ಅರಿವಿನ ಪ್ರಕ್ರಿಯೆಗಳ ಕಾಗ್ನಿಷನ್ ಬಗ್ಗೆ ತಿಳಿದುಕೊಳ್ಳೋದು ಬರೀ ಅಕಾಡೆಮಿಕ್ ಇಂಟ್ರೆಸ್ಟ್ ಅಲ್ಲ, ಇದು ತುಂಬಾ ಪ್ರಾಕ್ಟಿಕಲ್ ಕೂಡ. ಉದಾಹರಣೆಗೆ ಅಫೇಸಿಯಾ ಅಂತ ಭಾಷೆಗೆ ಸಂಬಂಧಪಟ್ಟ ತೊಂದರೆಗಳು ಅಥವಾ ಡಿಸ್ಲೆಕ್ಸಿಯಾ ತರಹದ ಕಲಿಕಾ ನ್ಯೂನತೆಗಳನ್ನು ನೋಡಿದಾಗ ನಮ್ಮ ನಾರ್ಮಲ್ ಕಾಗ್ನಿಟಿವ್ ಫಂಕ್ಷನ್ಸ್ ಎಷ್ಟು ಕಾಂಪ್ಲೆಕ್ಸ್, ಎಷ್ಟು ಸೂಕ್ಷ್ಮ ಮತ್ತೆ ಅವು ಎಷ್ಟು ಸುಲಭವಾಗಿ ಡಿಸ್ಟರ್ಬ್ ಆಗಬಹುದು ಅಂತ ನಮ್ಗೆ ಅರ್ಥ ಆಗುತ್ತೆ. ಹೌದು, ನಮ್ಮ ಮೆದುಳಿನ ಸಾಮರ್ಥ್ಯದ ಬಗ್ಗೆ ಒಂದು ಥ್ಯಾಂಕ್ಫುಲ್ನೆಸ್ ಬರುತ್ತೆ. ನಿಜ. ಮತ್ತೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಿದಾರಲ್ಲ, ಅಸ್ಪಷ್ಟತೆಯನ್ನ ನಿಭಾಯಿಸೋದು ಮತ್ತೆ ಮುಖ್ಯವಾಗಿ ಎಮೋಷನ್ಸ್ ಅನ್ನೋ ವಿಷಯಗಳಲ್ಲಿ ಮನುಷ್ಯನ ಮನಸ್ಸು ಇನ್ನೂ ಯುನೀಕ್ ಆಗಿದೆ. ಹೌದು, ಅದು ನಿಜ. ಸೊ ನಮ್ಮ ಸ್ವಂತ ಮೆಂಟಲ್ ಕೆಪಾಸಿಟಿಗಳ ಸ್ಟ್ರೆಂತ್ಸ್ ಮತ್ತು ವೀಕ್ನೆಸ್ನ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವೋ ಅದು AI-ನ ಜವಾಬ್ದಾರಿಯುತವಾಗಿ ಡೆವಲಪ್ ಮಾಡೋಕೆ ಗೈಡ್ ಮಾಡಬಹುದು. ಜೊತೆಗೆ ನಮ್ಮದೇ ಲರ್ನಿಂಗ್ ಮತ್ತು ಥಿಂಕಿಂಗ್ ಮೆಥಡ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಬಹುಶಃ ಮುಂದಿನ ಸಲ ನೀವೇನಾದ್ರೂ ನೆನ್ಪಿಟ್ಕೊಳ್ಳೋಕೆ ಕಷ್ಟಪಟ್ಟಾಗ ಅಥವಾ ಒಂದು ಪ್ರಾಬ್ಲಮ್ಗೆ ಹೊಸ ಸೊಲ್ಯೂಷನ್ ಹೊಳೆದಾಗ ನಿಮ್ಮ ಮನಸ್ಸಿನೊಳಗೆ ನಡೆಯೋ ಈ ಅದ್ಭುತ ಪ್ರಕ್ರಿಯೆಗಳ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಬಹುದು. ಖಂಡಿತ, ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ.